ಅಮ್ಮಣಿ ನಿಮ್ಮ ಅಪ್ಪಯ್ಯ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಗೈತಿ. ಹೆಂಗಾನ ಹೊಳಿ ಅಂದರು ಇಲ್ಲೇ ಕೆಲ್ಸಕ್ಕೆ ಹೋಗ್ತಾ ಬತ್ತಾ ಇರೋದಕ್ಕೂ ನೀವು ಇಲ್ಲೇ ಇರೋದಕ್ಕೂ ಒಂಥರ ನೆಮ್ಮದಿ ಆದಂಗೆ ಆಯ್ತು. ನಿಮ್ಮ ಅಪ್ಪ ಹೆಂಗೇನಿ ಮದುವೆ ಆಗುತ್ತೋ ಇಲ್ವೋ ಅಂತ ಅದೇ ಒಂದು ಚಿಂತೆ ಮಾಡೋದು. ಏನು ಮದುವೆ ಆಗುತ್ತೋ ಇಲ್ವೋ ಏನಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡೋದು ಪಾಪ. ಅಪ್ಪ ಹೆಂಗೆ ಮತ್ತೆ ಯಾವ್ದಾನ ಒಂದು ವಿಷಯನ ತಲೆ ಕೆಡಿಸೋ ಮತ್ತೆ. ಅಲ್ಲ ಹೆಂಗ ಆಗುತ್ತೆ ಎಂಬಲ್ಲ. ಹೆಂಗ ಆಯ್ತಪ್ಪ ಇವತ್ತು ಒಳ್ಳೆ ಗಂಡ ಸಿಕ್ಕಿದ್ರು ಚೆನ್ನಾಗಿ ನೋಡ್ಕೊಂತಾರೆ, ಇಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅವರು ಅಲ್ಲಿಗೆ ಹೋಗ್ತಾರೆ ಅಂತ ಕಿಟ್ಟಪ್ಪನು ಜಯಮ್ಮ ಅವರೆಲ್ಲ ಸ್ಕೂಲ್ ತಕೋಗಿ ನೀವೆಲ್ಲ ಮಕ್ಕಳನ್ನ ಹಿಂಗೆ ಬಿಡೋದು ಸರಿನಾ ಹಿಂಗೆ ಹಿಂಗೆ ಅಂತೇಳಿ ಏನೇನೋ ಕ್ವಶನ್ ಮಾಡೋಕೆ ಹೋಗ್ತಾರಂತೆ ಕಣಮ್ಮ. ಇರ್ತಾವೆ ಇಂಥವೆಲ್ಲ ಇರ್ತಾವೆ. ಅಕಸ್ಮಾತ್ ನಳಿ ಅಂದಮೇಲೆ ಇಂಥವೆಲ್ಲ ಬರ್ತವೆ. ಅಳಿ ಅಂದ್ರೆ ನೀನು ಭಾಳ ಹುಷಾರಾಗಿರೋನ್ಬೇಕು. ಬಂದರು ಕಣಮ್ಮ. ರೀ ಬರ್ರಿ ನಿಮ್ಮನ್ನೇ ನೆನೆಸ್ಕೊಂತಾ ಇದ್ವಿ ಇಷ್ಟೊತ್ತು ಗಂಟ ನಾನು ಅಮ್ಮ. ಹೌದೇನು ಏನು ನೆನೆಸ್ಕೊಂತಾ ಇದ್ರಿ? ಏನಿಲ್ಲ, ನನ್ನ ಅಳಿಯ ಒಳ್ಳೆನಾಗಿರೋದಕ್ಕೆ ಇವತ್ತು ನಮ್ಮ ಅಯ್ಯಪ್ಪನು ಒಂಥರ ನೆಮ್ಮದಿ ಆದಂಗೆ ಆಗೈತೆ, ನಮಗೂ ಒಂಥರ ನೆಮ್ಮದಿ ಆದಂಗೆ ಆಗೈತಿ. ಹೆಂಗತ್ತೆ ಇವತ್ತು ನಾವೆಲ್ಲ ನೆಮ್ಮದಿಯಾಗೈದಿ ನನ್ನ ಮಗಳು ಮದುವೆ ಆಗಿರೋದಕ್ಕೆ. ಹೆಂಗ ಸೀನಪ್ಪ ಒಳ್ಳೆ ಹುಡುಗನ್ ತೋರಿಸ್ತಾ ಅಂತ ನೆನೆಸ್ಕೊಂತೀನಿ. ಹೋದ್ರಿ ಕೈ ಕಾಲು ಮಕ್ಕ ತೊಳ್ಕೊಂಬರ್ರಿ ಮಾತಾಡೋಣ. 5 ನಿಮಿಷ ಆತೆ, ಫ್ರೆಶ್ ಅಪ್ ಆಗಿ ಬರ್ತೀನಿ, ಮಾತಾಡೋಣ ಕೂತ್ಕೊಂಡು. ಬರಬೇಕು ರಚ್ಚಮ್ಮರು. ಎಲ್ಲಿಗೆ ಹೋಗಿದೆ ರೊಚ್ಚು ಬಂಗಾರ? ಎಲ್ಲೋಗಿತ್ತಪ್ಪ? ನಮ್ಮ ರೊಚ್ಚು ಬಂಗಾರ ಬಂದು ಒಳ್ಳೆ ಗಂಡು ಸಿಕ್ಕಿರಿ ಸಾಕಮ್ಮ. ನಮ್ಮ ರೊಚ್ಚು ಬಂಗಾರದೇ ಇರೋದು ಕಮ್ಮು ನಮ್ಮ ರೊಚ್ಚು ಬಂಗಾರ. ಬಿಡ ಮಾತ ಏನು ಮೆಲ್ಕೆ ಆಗೋದು ನೀನಂತೂ ಏನಂಗೆ ಮದುವೆ ಮಾಡಬೇಕು ಅಂತೀಯ. ನನಗೇನೇನು ಏಜ್ ಆಗಿಲ್ಲ ಏನಿಲ್ಲ, ನನ್ನ ಕ್ಲಾಸ್ಮೇಟ್ ಹುಡುಗಿಯರು ಯಾರೂ ಮದುವೆ ಆಗಿಲ್ಲ, ಸುಮ್ಕಿರು. ಅಲ್ಲ ನಮ್ಮ ಬಂಗಾರಿ ಪುಟ್ಟಿ ಹೆಣ್ಮಗಳು ಅಂತ ನಿನ್ನಂತೂ ಇಂಥ ಚೆನ್ನಾಗಿ ಸಾಕಿದ್ದೆ ಬಿಡು ಹಂಗೇನು. ನಮ್ಮ ರಚ್ಚಮ್ಮನ ಬಾರಮ್ಮ ಕೂಕಪ್ಪ. ಎಲ್ಗೂ ಇದ್ದಮ್ಮ ರೊಚ್ಚು? ಎಲ್ಗಿಲ್ ಕಣಮ್ಮ, ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ಅಲ್ಲಿ ಕೆಂಪಿ ಸಿಕ್ಕಿದ್ಲು, ಮಾತಾಡ್ತಾ ಕೂತ್ಕೊಂಡಿದ್ದೆ. ಯಾಕೆ ಕೆಂಪಿ ಬಂದಿಲ್ಲ ಕಣೆ ರಚ್ಚು? ನೆನ್ನೆ ಇವತ್ತು ಎಲ್ಗೂ ಹೋಗಳಪ್ಪ, ಚೌಕಬರಾಡಕ್ಕೆ ಬಂದೇ ಇಲ್ಲ. ಹೊಲ್ದಕ್ಕೆ ಕಳೆ ತೆಗಿಯಕ್ಕೆ ಹೋಗ್ಯವಳಂತೆ, ಕಡಲೆ ಗಿಡದ್ದು ಕಳೆ ಐತಂತೆ, ಕಡಲೆ ಗಿಡದ ಕಳೆ ತೆಗಿಯಕ್ಕೆ ಹೋಗ್ಯವಳೆ. ಅದಕ್ಕೆ ಬಂದಿಲ್ಲ ಪಾಪ ಅಮ್ಮ ಅವಳು. ಅದಕ್ಕಿತ್ತ ನನ್ನ ಮಗ ವೇದಿಲ್ವೇ ಅವನ್ನ ಲವ್ ಮಾಡ್ತಾ ಇದ್ದಾಳೆ ಕಣಮ್ಮ. ಯಪ್ಪ ಅವಳೇ ಅಲ್ಲ ಏನು ಹೇಳ್ತಾ ಇದೆಯಾ ರಚ್ಚು ನೀನು? ನಮ್ಮ ಪಾಪ ಚೆನ್ನಾಗೇ ಇದ್ದಾರೆ ಇಬ್ರಲ್ಗೂ ಒಳ್ಳೆ ಜೋಡಿ ಕಣಮ್ಮ. ಪಾಪ ಲವ್ ಮಾಡ್ತಾ ಇದ್ದಾರೆ ಅವರಿಬ್ರು. ಇವಾಗ ಅಮ್ಮ ಅವರಿಬ್ರಿಗೂ ಮದುವೆ ಮಾಡ್ಸಮ್ಮ, ನೀನೇ ಮುಂದೆ ನಿಂತ್ಕೊಂಡು. ನಾನು ಮದುವೆ ಮಾಡ್ಸೋಣ ತೆಗಿ. ಅಲ್ಲ ಬೇರೆ ಯಾರಿಗನಾದ್ರೂ ಮಾಡಿಸ್ತಿದ್ದಮ್ಮ, ಆ ಕೆಟ್ಟಪ್ಪನ ಮಗನಿಗಾಗತ್ತಿ ಮಾಡ್ಸಲ್ಲ ನಾನು. ನಿಮ್ಗೆ ಯಾಕೆ ಸುಮ್ಕಿರಿ? ಅಕ್ಕ ಮತ್ತೆ ಅವಳು ಕಮಲಮ್ಮ ಇದ್ದಾಳಲ್ಲ ಅವ್ರ ಮನೆಯಾಗೆ, ಆ ಅಮ್ಮ ಮದುವೆ ಆಗಬಾರ್ದು ಅಂತ ಹೇಳಿ ಇಬ್ರದೂ ಕಾಯ್ತಾ ಇದ್ದಾರೆ. ನನಗೆ ಎಲ್ಲ ಆಸ್ತಿ ನನಗೆ ಆಗುತ್ತೆ ಅಂತ ಹೇಳಿ ಆ ಅಮ್ಮ ಕಾಯ್ತಾ ಇದ್ದಾಳೆ. ನನಗೆ ವಿಷಯ ಗೊತ್ತಾಯಿತು. ದೇವಸ್ಥಾನಕ್ಕೆ ಹೋಗಿದ್ನ ಅವತ್ತು ಅವ್ರ ಅಮ್ಮನೂ ಆ ಅಮ್ಮ ಕುತ್ಕೊಂಡು ಮಾತಾಡೋರಲ್ಲಿ ನಾನು ಅವತ್ತು ಕೇಳಿಸ್ಕೊಂಡೆ. ಅವಾಗ ಗೊತ್ತಾಯ್ತು ನನಗೆ ವಿಷಯ. ಈ ಅಮ್ಮ ಯಾಕೆ ಎಲ್ಲ ಮದುವೆ ಸೆಟ್ ಆಗದಿಂದವೆಲ್ಲ ಯಾಕೆ ಹಿಂಗೆ ಮಾಡ್ತಾಯಿತಿ ಅಂತ ಹೇಳಿ. ಸೆಟ್ ಆಗೋವೆಲ್ಲನ ಆ ಅಮ್ಮನೇ ಕ್ಯಾನ್ಸಲ್ ಮಾಡ್ಸೋ ಥರ ಮಾಡ್ತಾಯಿತಿ. ಬಿಡತ್ತೆ ಹೆಂಗನ ಮಾಡ್ಕೊಂಬ್ಲೇಳು, ನೀನೇನು ತಲೆ ಕೆಡಿಸ್ಕೊಬಿಡ್ರಚ್ಚು. ಏನನ ಮಾಡ್ಕೊಂಬ್ಲೇಳು ಅವಳು ಪಾಪ ಕಣಮ್ಮ. ಅವರಿಬ್ರಿಗೂ ಮದುವೆ ಮಾಡಿಸ್ಬೇಕು ಕಣಮ್ಮ. ನಾನೇ ಮದುವೆ ಮಾಡಿಸ್ತೀನಿ ಅಷ್ಟೇ, ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀನಿ ಕಣಮ್ಮ. ಪಾಪ ಅವನಿಗೂ ಅವಳಿಗೂ ಚೆನ್ನಾಗೈತಿ. ಇಲ್ಲಡಮ್ಮ ಪಾಪ ಕೆಂಪಮ್ಗೂ ಗೊತ್ತಾಗಲ್ಲ ಏನಿಲ್ಲ, ಸುಮ್ಮನೆ ಇವಾಗ ಏನಾನ ಮದುವೆ ಮಾಡಿ ಕಳಿಸ್ಬಿಟ್ರೆ ಏನಿಲ್ಲ. ಪಾಪ ಅದಕ್ಕೆ ಒಟ್ಟು ಕೆಲಸ ಬರಲ್ಲ ಏನಿಲ್ಲ, ಮಾಡ್ತೈತೆ ತಿರ್ಗ ಅವಳೆಲ್ಲ ಅನ್ಸೋದು. ಅವಳು ಹೇಳಲ್ಲ ಅದೇ ಕೈ ಅನ್ನಿಸ್ತಾಳೆ, ಹಂಗೆಲ್ಲ ಮಾಡಂಗಿಲ್ಲ ಕಣಮ್ಮ. ಅನ್ಸಲ್ಲ ಏನಿಲ್ಲ ಸುಮ್ಮನಿರು. ಅನ್ನಿಸ್ತಾಳೆ ಅಂತ ಯಾಕೆ ಅನ್ಕೊಂತೀಯ? ಯಾಕೆ ಅನ್ನಿಸ್ತಾಳೆ ಹೇಳು? ಅನ್ಸಲ್ಲ. ನೀನು ಇವಳೇ ಜೋರಾಗ್ತಾಳೆ, ಇವಳಿಗೆ ಅವಾಗ ಹೇಳ್ಕೊಡ್ಬೇಕು ನೀನೇ ಜೋರಾಗಬೇಕು ಅಂತ ಹೇಳಿ. ಸ್ವಲ್ಪ ದಿನ ನೋಡ್ಬೇಕು, ಯಾರೇ ಆಗಲಿ ಸ್ವಲ್ಪ ದಿನ ನೋಡಿ ಆಮೇಲೆ ಮಾತಾಡಬೇಕು. ಅವನಿಗೂ ಗೊತ್ತಾಗಲ್ಲ. ಅವನು ಹಬ್ಬನೇ ನೋಡೋರು ಮನೆಯಾಗ ಒಳ್ಳೇನು, ಅವನು ದೊಡ್ಡವನು ಅವನೇನೇ, ಅವ್ರ ಅಪ್ಪಯ್ಯ ಅವಳು ಎಲ್ಲ ಅವರೇನು ಅವ್ರ ಮನೆಯಾಗೆ. ಇವಳು ಅವನು ಒಬ್ಬನೇ ಒಳ್ಳೇನು ಪಾಪ, ಭಾಳ ಒಳ್ಳೆ ಮನುಷ್ಯ. ಅಂತರ್ತಾಗ ಯಾಕೆ ಕೆಟ್ಕಿರಲ್ಲ. ಕೆಂಪಿನೂ ಹಂಗೆ ನೋಡು, ಅವಳು ಪಾಪ ಎಲ್ಲರ ತಗು ಚೆನ್ನಾಗಿದ್ದಾಳೆ. ಈ ಗಿರ್ಜಿಂಬೆ ನಂಗಲ್ಲ, ಈ ಗಿರ್ಜಿಂಬೆ ಭಾಳ ಹೊಟ್ಟೆ ಉರ್ಕಿ. ನೋಡ್ತಿದ್ಲು, ನಾನು ಮಾತಾಡ್ತಿದ್ದ, ಅದಕ್ಕೇನೆ ಅವನು ಮಾತಾಡ್ಸಲ್ವಂತಿ. ನೀನು ನಾನು ಮಾತಾಡಿಸ್ಬೇಡ ಕಣೆ ಅಂತ ಹೇಳಿ ಹೆಂಗೆ ಅಂತಾಳೆ ಬಿಡು, ಮಾತಾಡಿಸ್ತಿದ್ರು ಒಟ್ಟೆ. ನೀನು ಯಾಕೆ ತಲೆ ಕೆಡಿಸ್ಕೊಂತಿ? ನೀನು ಅವಳಿಂದ ಏನಾಗಬೇಕಾಗಿಲ್ಲ ನಮಗೇನು. ಬಿಡು, ಅವಳೇ ನಿಂದಾಳಲ್ಲ ಮುಂದಾಳಲ್ಲಮ್ಮ, ಯಾಕೆ ತಲೆ ಕೆಡಿಸ್ಕೊಬೇಡ ರಚ್ಚಮ್ಮ. ನೀನು ನೋಡು ಹೇಳ್ತೀನಿ ಪುಟ್ಟು. ಪುಟ್ಟಲ್ಲ ಸುಮ್ಮನೆ ಇರಬೇಕು ನೋಡು ನೀನು. ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಕಣಮ್ಮ ಪಾಪ ಕಣಮ್ಮ, ಇದೊಂದು ಇಲ್ಲ ಅಂದ ಮದುವೆ ಮಾಡಮ್ಮ ಪಾಪ. ಇಬ್ಬರು ಚೆನ್ನಾಗಿರ್ತಾರೆ. ಆ ಅಮ್ಮನ ಪ್ಲ್ಯಾನ್ ಅದೇನೆ. ನನ್ನ ಮಕ್ಕಳಾದರೆ ನನಗೆ ಆಗುತ್ತೆ ಅಂತ ಮಾತಾಡ್ತಿದ್ರು ಅವತ್ತು ದೇವಸ್ಥಾನದಾಗೆ. ನನ್ನ ಮಕ್ಕಳಾದರೆ ದೇವ್ರೆ ನಾನು ಊರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಹೇಳಿ ಆ ಅಮ್ಮ ಈಗಲೂ ಆರ್ಕೆ ಮಾಡ್ಕೊತಾ ಇತ್ತು.
ಅಯ್ಯೋ ಮಾಡೋದೊಂದು ನ್ಯಾಯ ಹೋಗಲ್ಲ ಅರ್ಕೆ ಮಾಡ್ಕೊಂಡ್ರೆ ಯಾ ದೇವರು ವರ ಕೊಡ್ತಾನಮ್ಮ. ಸುಮ್ಮನೆ ದೇವ್ರ ಇದನ್ನೆಲ್ಲ ನೋಡ್ತಿರ್ತಾನೆ. ನಮ್ಮ ಪಾಪ ರೊಚ್ಚಿ ಹೇಳ್ದಂಗೆ ಮದುವೆ ಮಾಡ್ಸಮ್ಮ. ಮದುವೆ ಮಾಡಿಸಿದ್ರೆ ಆಮೇಲೆ ಅವಳೆಲ್ಲನ ಬುದ್ಧಿ ಕಲ್ಕೊಂತಾಳೆ. ಕೆಂಪಿಗೂ ಅಮ್ಮ ಗೊತ್ತಾಗಲ್ಲ ಅಂತೀವಿ ಅಷ್ಟೇ, ಬಾಯಿ ಬುದ್ಧಿ. ನೀನಂಗೆ ಅನ್ಬೋದು, ಅವಳಿಗೆ ಎಷ್ಟು ಬುದ್ಧಿ ಐತೆ ಗೊತ್ತೇ? ಅಲ್ಲ ಬುದ್ಧಿ ಐತೆ ಕಣಮ್ಮ, ನಾವ್ಯಾಕೆ ಮಾಡ್ಸೋಣ ಓಟುನು ಅಂತ. ತಿರುಗಿಗಳಪ್ಪ ಹಿಂಗೆ ಮಾಡಿಸಿರು ಒಂಬತ್ತು ಊಟ ನಾವು ಇಷ್ಟೂರ. ಮತ್ತು ಯಾಕೆ ನಾನು ನಳಿ ಬೇರೆ ಇದ್ದಾನೆ ನೋಡಪ್ಪ, ನಮ್ಮ ಅತ್ತೆ ಹೆಂಗೆ ಮಾಡ್ತೀವಿ ಇಂಥವೆಲ್ಲ ಯಾಕೆ ಮಾಡತ್ತೆ ನಮ್ಮ ಅತ್ತೆ ಅಂತ ನನ್ನ ನಳಿ ಅನ್ಕಮ್ಮನ. ಒಟ್ಟು ಸವಾಸ್ ಬೇಡ. ಅವರೇ ಹೋಗಿ ಆಗಂಗಿದ್ರೆ ಆಗ್ಲೋಡು ಅಷ್ಟೇನು. ಸುಮ್ಮನೆ ಬಂದು ದೇವಸ್ಥಾನಕ್ಕೆ ಅವರೇ ಒಂದು ತಾಲಿ ಕಟ್ಕೊಂಡು ಹೋಗ್ರಿ ಏನು ಅಂತಕ್ಕೆ. ಈಗ ನಾವು ನಿಷ್ಠುರ ಆಗಕ್ಕಲ್ಲ. ಇವತ್ತು ನನ್ನ ನೋಡಿ ನಮ್ಮ ಅಯ್ಯಪ್ಪ ಏನಿಲ್ಲ, ನಿಮ್ಮ ಅಪ್ಪಯ್ಯ ಏನಿಲ್ಲ ಕಣಮ್ಮ. ಗೊತ್ತಾಗ್ಬಿಟ್ರಿ ಮೊದಲೇ ಮದುವೆ ಆಗಲ್ಲ, ನಮ್ಮ ಹುಡುಗರು ಮದುವೆ ಆಗಲ್ಲ ಅಂತ ಹೇಳಿ ನಿಮ್ಮ ಅಪ್ಪಯ್ಯ ಹೆಂಗೆ ಆಡೋದು. ಅಲ್ಲ ಕಣಮ್ಮ, ಪಾಪ ಇದು ಒಂದು ಮಾಡೋಣ ಅಂತ ಭಾಳ ಒಳ್ಳೆನ್ ಕಣಮ್ಮ. ಅದಕ್ಕೋಸ್ಕರ ಅವನು ಇವಳು ಒಳ್ಳೆಯಳು, ಇಬ್ಬರೊಳಗೂ ಜೋಡಿನೂ ಚೆನ್ನಾಗಿರುತ್ತೆ, ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ಕಣಮ್ಮ. ಇದು ಒಂದು ಮದುವೆ ಮಾಡಮ್ಮ. ಎಂತೆಂಥದ್ದು ಏನೇ ಮಾಡಿದೆಯಾ ಇದೊಂದು ಬೇಡ. ಇಲ್ಲೋಡು ನಾನೆಲ್ಲ ಹೇಳ್ತೀನಿ ಸುಮ್ಮನಿರು. ಕೆಂಪಿ ಇಲ್ಲೋಡು ಸುಮ್ಮನೆ ದೇವಸ್ಥಾನ ಕರ್ಕೊಂಬಂದು ಸುಮ್ಮನೆ ಮದುವೆ ಆಗಮ್ಮ ಅಂತ ಹೇಳಿ ಹೇಳ್ತೀನಿ. ಅಲ್ಲ ಅವರಮ್ಮ ಏನಂತಾಳೋ ಏನೋ ಗಿರ್ಜಮ್ಮನೂ ಪುಟ್ಟಣ್ಣ ಏನಂತಾನೋ ಏನೋ. ಅವ್ರು ಏನನ ಅಂದರೆ ಅಷ್ಟೇನೆ. ಅಯ್ಯಪ್ಪ ಬೈತಾನವ್ರ ಅಪ್ಪ ಒಳ್ಳೆನಲ್ಲ. ಅಚ್ಚೆ ಕಣಮ್ಮ ಬೈತಾರಂತಲೇನೆ, ಯಾರು ಒಪ್ಪಲ್ಲ. ಯಾರು ಒಪ್ತಾರೆ ಹೇಳು? ಅದೇ ನಾನೇ ಹೇಳ್ತೀನಿ ಸುಮ್ಮನಿರು. ಪುಟ್ಟಣ್ಣನ ಮನೆಗೆ ಹೋಗಿ ಪುಟ್ಟಣ್ಣ ಅಂತೆಗೆ, ಪುಟ್ಟಣ್ಣ ಹಿಂಗೈತೆ ನೋಡು, ಸುಮ್ಮನೆ ಮದುವೆ ಮಾಡಿಸು, ಕಿಟ್ಟಪ್ಪರ ಮನೆಗೆ ಏನು ಆಸ್ತಿ ಐತೆ, ಆಸ್ತಿ ಸಿಗುತ್ತೆ, 30 ಎಕರೆ ಹೊಲ ಐತಿ, 10 ಎಕರೆ ಸಿಗಲಿ ಹೇಳು ಅಂತ ಹೇಳಿ. ಈಗ ಚಿಕ್ಕ ಹೆಂಡ್ತಿಗೆ 10 ಎಕರೆ ಹೊಲ, ತಿರ್ಗಾ ಇವರಿಬ್ರು ಮಕ್ಳಿದ್ದಾರೆ ಅಂದರೆ ಇವ್ರಿಗೆ 10 ಎಕರೆ, ಇಬ್ಬರೊಳಗೆ ಗಂಡು ಮಕ್ಕಳಿಗೆ ಮಸ್ತಾಗುತ್ತೇನು. ಅದಕ್ಕೆ ಮತ್ತೆ ಹೋಗಿ ಹೇಳ್ತೀನಿ ಸುಮ್ಮನಿರು. ಹೋಗ್ಬಿಟ್ಟು ಹೇಳ್ತೀನಿ ನಾನೆಲ್ಲ ಪುಟ್ಟಣ್ಣ ಸುಮ್ಮನೆ ಮದುವೆ ಮಾಡೋಣ, ಆಸ್ತಿ ಸುಮ್ಮನೆ ಯಾಕೆ ಆಡಕ್ಕೆ ಬಿಡ್ತೀಯಾ, ಸುಮ್ಮನೆ ಮದುವೆ ಮಾಡು. ಅವ್ನಿಗೂ ದಡ್ಡನಿಗೇನು ಅವ್ನಿಗಿನ್ನೇನು ಮದುವೆ ಇನ್ನೇನು ಮರ್ಕೋಬೇಕು, ಆಲೆ ವಯಸ್ಸಾಗೈತಿ. ಆ ಹುಡುಗಿಯರು ಒಪ್ಪಲ್ಲ, ತಲೆಗೆಲ್ಲ ಕೂದಲುದ್ರೇವೆ ಅಂತ ಹೇಳಿ ಬತ್ತೀನಿ. ಗಿಡ್ಡಮ್ಮಂತಾಗೂ ಅವ್ರ ತಗೋ ಹೇಳಿ ಬತ್ತೀನಿ. ನಮ್ಮ ಹೇಳಮ್ಮ, ಒಂದು ಮಾತು ಹೇಳಿದ್ರೆ ಸಾಕತ್ಲಾಗ ಅವರೇ ಹೆಂಗೆ ಮದುವೆ ಮಾಡ್ಕೊಂತಾರಷ್ಟೇ. ಕರ್ಕೊಂಡು ಹೋಗಿ ನೀವೇ ಕರ್ಕೊಂಬಂದು ಮದುವೆ ಮಾಡಿರಿ ಅಂತ ಹೇಳು. ಏನು ಅಲ್ಲೇನೆ ಆತು ಇಲ್ಲ ಅಂಬಕ್ಕೆ ಆಸ್ತಿ ಐತಲ್ಲ ಅದಕ್ಕೆ. ಇವಳು ಕಷ್ಟಪಟ್ಟು ಏನೋ ಮಾಡಬೇಕು ಅಂತಾಳೆ ನೋಡು. ಹೊಲ್ದಕ್ಕೆ 2 ದಿವಸ ಕಳೆ ತೆಗಿಯೋಕೆ ಹೋಗಿ ಅವಳು ಹೆಂಗ ತಡಿ ಅವ್ರ ಅಪ್ಪ ಅಮ್ಮನ ಮಂತಕ್ಕೆ ಹೋಗಿ ಹೇಳಿ ಬರೋದು. ಸುಮ್ಮನೆ ಮಾಡಿರಿ ಅಂತೇಳಿ ನಾನೆಲ್ಲ ಹೇಳ್ತೀನಿ ಸುಮ್ಮನಿರು ಅಷ್ಟೇ. ಇವ್ರಿಗೆ ತಿಳಿಸಿದ್ರೆ ಸಾಕು. ಅಯ್ಯಪ್ಪ ಇನ್ನೇನು ಹೇಳೋಕ್ಕಾಗಲ್ಲ. ಅಯ್ಯಪ್ಪ ಕೇಳಿರೋ ನೀನು ನಮ್ಗೆ ಹೇಳ್ಬೋದು ಹಿಂಗೆ ಅಂತ ಹೇಳಿ ಒಂದು ಮೊದಲೇ ಮಾತಾಡ್ಸಲ್ಲ ಕಿಟ್ಟಪ್ಪ ಯಾಕಬೇಕು. ಸುಮ್ಮನೆ ಇವಳಿಗೆ ಹೇಳಿ ಬರ್ತೀನಿ. ಕೆಂಪಿರಮ್ಮಯ್ಯಗೂ ಅವ್ರ ಅಪ್ಪಯ್ಗೂ ಹೇಳಿ ಬರ್ತೀನಿ. ನಮ್ಮಮ್ಮಯ್ಯ ಇದೊಂದು ಮದುವೆ ಮಾಡಿಸುತ್ತೆ ಅಂತ ಹೇಳಿದ್ರೆ ಯಾಕೆ ನಾವು ಇಷ್ಟರುಗಳು ಅಂತ ಹೇಳಿ ಹೇಳ್ತಾ ಐತಿ. ಏನು ಮಾಡೋದು, ನಾನೇ ಮುಂದಿನ ಕಡೆ ಮದುವೆ ಮಾಡ್ಸೋಣ ಅನ್ನಂಗೆ ಆಗೈತಿ. ನೋಡ್ತಾ ಇದ್ದೀನಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.